ಬಿಲಾಯಿಗೆ ಕೊಟ್ಟು ಮದುವೆ. ಹೋಗ್ಬಿಟ್ಲು ಅವಳು. ಅದೇ ಗೊತ್ತಾಯ್ತು. ಆ ಕಡೆಯಿಂದ ಅಕ್ಕ ಮದುವೆ ಆದ್ಮೇಲೆ ಇನ್ನೊಂದು ತಾಯಿಯಾಗಿ ಪರಿವರ್ತನೆ ಆಯ್ತು. ಇಡೀ ಕುಟುಂಬದ ಒಂದು ರಥವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರು ಸಹಕಾರಿಯಾದ್ರು ಅಂತ ಕೇಳ್ಪಟ್ಟಿದ್ದೀನಿ. ಅವ್ರಿಗೆ ಯಜಮಾನ್ರು ಬಹಳ ಒಳ್ಳೆ ಮನುಷ್ಯ. ಇವತ್ತು ಬೇಕಾದ್ರೆ ಕರ್ಕೊಂಡು ಇಟ್ಕೊತೀನಿ ಅಂತಾರೆ. ಸೊ ನಾನು ಹಾಗೆಲ್ಲ ಹೌದಮ್ಮ, ಸ್ವಾಭಿಮಾನದ ಬದುಕು ನಿಜವಾಗ್ಲು. ಸ್ವಾಮಿಯವರು ರಾಮಸ್ವಾಮಿಗಳು ಅರ್ಚಕ ವೃತ್ತಿಯನ್ನು ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡ್ತಿರ್ತೀರ. ಮನೆ ತುಂಬಾ ಮಕ್ಕಳಿದ್ರು, ಬಡತನ ಕಿತ್ತು ತಿಂತಾ ಇದ್ರು ಸಹ ಪ್ರೀತಿಗೆ ಎಲ್ಲೂ ಸಹ ಕೊರತೆ ಇಲ್ದ ಹಾಗೆ ತಾವು ನೋಡ್ಕೊಂಡಿದ್ದೀರ ಮಕ್ಕಳನ್ನ. ಹೌದು. ಒಬ್ರು ಮನೆ ಕಳಿಸ್ತಿರ್ತಿಲ್ಲ, ಒಬ್ರು ಇಷ್ಟು ಒಂಚೂರು ಕೊಡಿ ಅಂತ ಕೇಳ್ತಿರ್ತಿಲ್ಲ ಮಕ್ಕಳು. ಹಾಗಿದ್ದು ಬಂದಂತ ಪ್ರಸಾದನೇ ಅಷ್ಟು ಮಕ್ಕಳಿಗೆ ಪ್ರಸಾದನೇ ಹಂಚಿಕೊಂಡು ತಿಂದು ತುಂಬಾ ಬಡತನ. ಅಮ್ಮ, ಮಾಸ್ಟ್ರು ಒಂದು ಘಟನೆ ಹೇಳಿದ್ರಮ್ಮ. ಏನಪ್ಪ? ಊರಿನಲ್ಲಿ ಹಬ್ಬ ಅಂತೆ, ಮನೆ ಗೌರಿ ಹಬ್ಬ. ಮನೆಯಲ್ಲಿ ತುಂಬಾ ಬಡತನ, ಅಕ್ಕಪಕ್ಕದ ಮನೆಗಳಲ್ಲೆಲ್ಲ ಸಂಭ್ರಮದಿಂದ ಆ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಮನೆಯಲ್ಲಿ ಏನೂ ಇಲ್ಲ. ಸ್ವಾಮಿಯವರು ಉದ್ಭವ ಗಣಪತಿ ಪೂಜೆಯನ್ನ ಮಾಡಿಕೊಂಡು ಗಣಪತಿಗೆ ಪ್ರಾರ್ಥನೆ ಮಾಡಿ ಅಲ್ಲಿ ಬಂದ್ರಾಗೆ ಭಗವಂತ ತನ್ನ ಕೊಟ್ಟಿದ್ದಾನೆ. ಆಮೇಲೆ ಆ ಸಂದರ್ಭದಲ್ಲಿ ರಾಮಸ್ವಾಮಿಗಳು ಭಗವಂತನ ಒಂದು ಬಾಗಿಲನ್ನು ಭದ್ರಪಡಿಸಿ, ಪರಮಾತ್ಮ ನಿನ್ನ ಇಚ್ಛೆಯಂತೆ ಆಗಲಿ ಅಂತೇಳಿ ಗಣಪತಿ ದೇವಸ್ಥಾನದ ದ್ವಾರದ ಬಳಿ ಬರುವಂತ ಸಂದರ್ಭದಲ್ಲಿ ಒಬ್ಬರು DC ಹಾಸನಕ್ಕೆ ಹೊಸದಾಗಿ ಬಂದಂತಹ ಒಬ್ಬರು ಜಿಲ್ಲಾಧಿಕಾರಿಗಳು ದೇವಸ್ಥಾನಕ್ಕೆ ಬರ್ತಾರಂತೆ. ಅವತ್ತು ಭಗವಂತನಿಗೆ ಅರ್ಚನೆ ಮಾಡಿ ಒಂದು ಕಾಣಿಕೆ ರೂಪದಲ್ಲಿ ಅಂದಿನ ಕಾಲದಲ್ಲೇ 100 ರೂಪಾಯಿಗಳನ್ನು ಕೊಟ್ಟರಂತೆ. ಅವತ್ತು ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿದ್ರು ಅಂತೇಳಿ. ಗಣಪತಿ ಯಾವತ್ತೂ ಸಹ ತಮ್ಮನ್ನ ಕೈ ಬಿಟ್ಟಿಲ್ಲ. ಅವನಿಂದಲೇ ನಾವು ಗಣಪತಿನೇ ಕಾಪಾಡ್ತಿರೋದು. ಅವನ್ನೇ ಕಾಪಾಡ್ತಾ ಇರೋದು. ಅಮ್ಮ, ಮಕ್ಕಳನ್ನ ಓದಿಸ್ಲಿಕ್ಕೆ ಅವತ್ತಿನ ಕಾಲ ಹೇಗಿತ್ತು? ಎಲ್ಲ ಸ್ವಲ್ಪ 1ನೇ ಕ್ಲಾಸ್ ಅವಳು ನಮ್ಮ ಮಗಳು